ಸ್ನೇಹಿತರೆ ನಮಸ್ತೆ. ಇದು News18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ರಾಮನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಐಜೂರು ಸರ್ಕಲ್ನಲ್ಲಿ ಏನು ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ತಾಲೂಕು ಆಡಳಿತ ಮುಂದಾಗಿತ್ತು. ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸುಮಾರು 20 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಒಂದು ಯೋಜನೆಯನ್ನು ರೂಪಿಸಿದರು. ಆದರೆ ಈಗ ಈ ಯೋಜನೆಗೆ ಸ್ಥಳೀಯವಾಗಿ ಅಲ್ಲೇನು ವಾಣಿಜ್ಯ ಮಳಿಗೆಗಳಿವೆ, ಆ ಮಳಿಗೆಗಳ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಹಳೆ ಹೆದ್ದಾರಿ ಏನಿದೆ, ಆ ಒಂದು ಪ್ರಮುಖ ಸರ್ಕಲಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಕಾರ್ಯಯೋಜನೆಯನ್ನು ರೂಪಿಸಿದರು. ಗುದ್ದಲಿ ಪೂಜೆ ಕೂಡ ನಡಿಬೇಕಾಗಿತ್ತು. ಆದರೆ ಸ್ಥಳೀಯವಾಗಿ ವಾಣಿಜ್ಯ ಮಳಿಗೆಗಳ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆ ಈ ಯೋಜನೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಯಾಕಂದರೆ ಪ್ರಮುಖವಾಗಿ ಐಜೂರು ವೃತ್ತದಲ್ಲಿ ವಾಣಿಜ್ಯ ಮಳಿಗೆಗಳು ಭಾಳ ಹೆಚ್ಚಾಗಿದ್ದಾವೆ. ಒಂದು ವೇಳೆ ಇಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ರೆ ವಾಣಿಜ್ಯ ಮಳಿಗೆಗಳಿಗೆ ಭಾಳಷ್ಟು ಸಮಸ್ಯೆ ಆಗ್ತದೆ, ವ್ಯಾಪಾರ ವಹಿವಾಟಿಗೆ ಸಮಸ್ಯೆ ಆಗ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ಯಾರು ಮಳಿಗೆಗಳ ಮಾಲೀಕರಿದ್ದಾರೆ ಇಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಡಿ ಎನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಏನು ನಗರಸಭೆ ವ್ಯಾಪ್ತಿನಲ್ಲಿ ಇದು ಒಂದು ಪ್ರಮುಖವಾದಂತಹ ವೃತ್ತ. ಯಾಕಂದರೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಪ್ರಮುಖ ವೃತ್ತ ಆಗಿದೆ. ಜೊತೆಗೆ ಇಲ್ಲಿ ಒಂದು ಟ್ರಾಫಿಕ್ ಕೂಡ ಭಾಳಷ್ಟು ಹೆಚ್ಚಾಗಿ ಕಂಡುಬರ್ತದೆ. ಐಜೂರು ವೃತ್ತದ ಬಳಿಯೇ ಒಂದು ಸರ್ಕಾರಿ ಬಸ್ ನಿಲ್ದಾಣ ಕೂಡ ಇರುವಂಥ ಹಿನ್ನೆಲೆ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಕ್ಕಂಥ ಬಸ್ಗಳು ಸಾಕಷ್ಟು ಇಲ್ಲಿ ಸಂಚಾರವನ್ನು ಮಾಡ್ತವೆ. ಜೊತೆಗೆ ಮತ್ತೊಂದು ಕಡೆ ಅಲ್ಲಿಂದ ಕೆಲವೇ ದೂರ ಒಂದು ಖಾಸಗಿ ಬಸ್ ನಿಲ್ದಾಣ ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಐಜೂರು ವೃತ್ತ ಭಾಳಷ್ಟು ಜನರ ಸಂಚಾರದಿಂದ ಕೂಡಿರ್ತಕ್ಕಂಥದ್ದು. ಜೊತೆಗೆ ವಾಹನಗಳ ಸಂಚಾರವೂ ಕೂಡ ಭಾಳ ಹೆಚ್ಚಾಗಿದೆ. ಹಾಗಾಗಿ ವಾಣಿಜ್ಯ ಮಳಿಗೆಗಳ ಸಂಖ್ಯೆ ಕೂಡ ಅಷ್ಟೇ ಹೆಚ್ಚಾಗಿದೆ. ಹಾಗಾಗಿ ಈ ಒಂದು ಸರ್ಕಲ್ನಲ್ಲಿ ಬಸ್ ನಿಲ್ದಾಣವನ್ನು ಮಾಡಿದ್ದೇ ಆದರೆ ಇದು ವ್ಯಾಪಾರ ವಹಿವಾಟಿಗೆ ಸಮಸ್ಯೆ ಆಗ್ತದೆ. ಹಾಗಾಗಿ ಒಂದು ಸ್ಥಳವನ್ನು ಬದಲಾವಣೆ ಮಾಡಿ ಎನ್ನುವಂತಹ ಒತ್ತಾಯವನ್ನು ವಾಣಿಜ್ಯ ಮಳಿಗೆಗಳ ಮಾಲೀಕರು ಶಾಸಕರಿಗೆ ಮಾಡಿದ್ದಾರೆ. ಹಾಗಾಗಿ ಏನು 20 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾಗಿದ್ದಂತಹ ಈ ಒಂದು ಯೋಜನೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಅಂದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ವರ್ಗದ ಜೊತೆಗೆ ಚರ್ಚೆಯನ್ನು ಮಾಡಿ ಏನು ಐಜೂರು ವೃತ್ತದಲ್ಲಿ ಆಗಬೇಕಾಗಿದ್ದಂತಹ ಬಸ್ ನಿಲ್ದಾಣದ ಜಾಗವನ್ನು ಬದಲಾವಣೆ ಮಾಡಲಿಕ್ಕೆ ಶಾಸಕರು ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಏನು ಈಗ ವಾಣಿಜ್ಯ ಮಳಿಗೆಗಳ ಎದುರಿಗೆ ನಿರ್ಮಾಣ ಮಾಡಬೇಕಾದಂತಹ ಬಸ್ ನಿಲ್ದಾಣವನ್ನು ಸ್ವಲ್ಪ ಹಿಂದೆಗಡೆಗೆ, ಅಂದರೆ ಆ ಜಾಗದಿಂದ ಬೇರೆ ಸ್ಥಳಕ್ಕೆ ಅದನ್ನು ಶಿಫ್ಟ್ ಮಾಡಿ ವಾಣಿಜ್ಯ ಮಳಿಗೆಗಳಿಗೆ ಸಮಸ್ಯೆ ಆಗದೇ ಇರುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂತಹ ನಿಟ್ಟಿನಲ್ಲೂ ಕೂಡ ಕ್ರಮವನ್ನು ವಹಿಸಲಿಕ್ಕೆ ಈಗ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಕ್ರಮವನ್ನು ವಹಿಸಿದ್ದಾರೆ. ಏನಲ್ಲಿ ಒಳ್ಳೆ ದಿನ ಇವತ್ತು. ಶ್ರೀರಾಮನವಮಿ ಎಲ್ಲ ಕಡೆ ರಾಮನ ಜಪ ನಡೀತಾ ಇದೆ. ರಾಮನ ಹೆಸರಲ್ಲಿ ನಾವೆಲ್ಲರೂ ಕೂಡ ಆರಾಧನೆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯನೂ ಬೇಕಲ್ಲ ಜೊತೆಯಾಗಿ ನಮಗೆ. ರಾಮನಗರ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಹೆಸರುವಾದಂಥ ಜಿಲ್ಲೆ ಇದು. ಸೊ ಇದಕ್ಕೆ ಮೂಲಭೂತ ಸೌಕರ್ಯಗಳು ನಮಗೆ ಎದ್ದು ಕಾಣ್ತಾ ಇದೆ. ಸೊ ಒಂದು ಬಸ್ ಸ್ಟ್ಯಾಂಡ್ ಬೇಕು. ಈ ಬಸ್ ಸ್ಟ್ಯಾಂಡಲ್ಲಿ ಸಾವಿರಾರು ಮಕ್ಕಳು, ಶಾಲೆ ಮಕ್ಕಳುಗಳು, ಕಾಲೇಜ್ ಮಕ್ಕಳುಗಳು, ಹೆಣ್ಮಕ್ಳುಗಳು, ವ್ಯಾಪಾರದಸ್ಥರು ಎಲ್ಲರೂ ಕೂಡ ಇಲ್ಲಿ ಮಾರ್ಕೆಟ್ ಹತ್ತಿರ ಇದೆ. APMC ಮಾರ್ಕೆಟ್ ಇದೆ. ಬೇರೆ ಬೇರೆ ರೀತಿಯಲ್ಲಿ ಕಾಲೇಜ್ ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ಇಷ್ಟೊಂದು ಉರಿ ಬಿಸಿಲು ಹೆಂಗೆ ನಿಂತ್ಕೊಳ್ಳೋದು, ಹೆಂಗೆ ಒಂದು ಬಸ್ ಸ್ಟ್ಯಾಂಡ್ ಬೇಕು ಬೇಡವೋ ಹೇಳಿ? ಮೂಲಭೂತ ಸೌಕರ್ಯ ಇದು. ಸೊ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು. ಅದಕ್ಕೆ ಪ್ರಾಧಿಕಾರದಿಂದ ಒಂದು 20 ಲಕ್ಷ ರೂಪಾಯಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಇದು ಮಾಡ್ತಾಯಿದ್ದೀವಿ.
ಕೆಲವರು ನಮ್ಮ ಸ್ನೇಹಿತರು ಈ ಅಂಗಡಿ ಮಾಲೀಕರು ಎಲ್ಲರೂ ಕೂಡ ನಮ್ಗೆ ಸ್ವಲ್ಪ ತೊಂದರೆ ಆಗ್ತದೆ ವ್ಯಾಪಾರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಗಣನೆಗೆ ತಗೊಂಡು ನಾವು ನಮಗಿಲ್ಲಿ ನಾವು ಬ್ಯೂಟಿಫಿಕೇಷನ್ ಮಾಡ್ತಾಯಿದ್ವಿ. ಈ ಸರ್ಕಲ್ ಬ್ಯೂಟಿಫಿಕೇಷನ್ಗೆ ನಮ್ಮ ಹತ್ರ ಒಂದು 2 ಕೋಟಿ ದುಡ್ಡಿದೆ. ಇನ್ನೂ 10 ಕೋಟಿ ರೂಪಾಯಿ ನಾನು ಈ ಒಂದು ರಾಮನಗರ ತಂದಿದ್ದೀನಿ. ಬ್ಯೂಟಿಫಿಕೇಷನ್ ಎಲ್ಲ ಸರ್ಕಲಲ್ಲೂ ಕೂಡ ಹೈಮಾಸು ಮತ್ತು ಒಂದಷ್ಟು ಮಕ್ಕಳಿಗೆ ಆಟ ಆಡೋಕ್ಲಿಕ್ಕೆ, ಒಂದು ಕೂತ್ಕೊಳ್ಳೋಕ್ಕೆ, ಹಿರಿಯರೆಲ್ಲ ಕೂತ್ಕೊಳ್ಳೋಕ್ಕೆ ಒಂದು ಬ್ಯೂಟಿಫಿಕೇಷನ್ ಅಂತ ಹೇಳಿದೆ. ಎಲ್ಲ ಅಪ್ರೋಚಿಂಗ್ ರೋಡ್ಗಳು ಚೆನ್ನಾಗಿರಬೇಕು, ಕರ್ವ್ ಸ್ಟೋನ್ಸ್ ಎಲ್ಲ ಹಾಕಿ ಒಂದು ವ್ಯವಸ್ಥಿತವಾದಂಥ ಒಂದು ಸರ್ಕಲ್ಗಳನ್ನು ಮಾಡಬೇಕೆಂತೇಳಿ ಈಗಾಗಲೇ ನಾವು ಕೆಂಪೇಗೌಡ ಸರ್ಕಲ್ ನಾವು ಮಾಡಿದ್ದೀವಿ. ಒಂದು ಇಲ್ಲಿ ಕೆಳಗಡೆ ಐಜೂರು ಸರ್ಕಲ್ ಇದು ಮಾಡಬೇಕು, ಮತ್ತು ಕೆಳಗಡೆ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇಲ್ಲಿ ನಮ್ಮ ಇದು ಕೆಂಗಲ್ ಹನುಮಂತ ಬಸ್ ಸ್ಟ್ಯಾಂಡ್, ಇದು ಕನಕಪುರ ಸರ್ಕಲು, ವಾಟರ್ ಟ್ಯಾಂಕ್ ಸರ್ಕಲ್, ಮೂಲವಾಗಿ ವಾಟರ್ ಟ್ಯಾಂಕ್ ಸರ್ಕಲ್ ಜಾಸ್ತಿ ನಾವೆಲ್ಲ ಫುಡ್ ಸ್ಟ್ರೀಟ್ ಮಾಡಬೇಕಂತ ಇದ್ದೀವಿ. ಸೊ ಏನೆಲ್ಲ ಕನಸಿದೆ ಇವತ್ತು ಬ್ಯೂಟಿಫಿಕೇಷನ್ಗೆ ನಮ್ಮಲ್ಲಿ ಸರ್ಕಾರ ನಮಗೆ ಸಾಕಷ್ಟು ಅನುದಾನ ಕೂಡ ಕೊಡ್ತಾ ಇದೆ. ಈ ಸಿಗ್ನಲ್ಲು ಇನ್ನು ಸ್ವಲ್ಪ ಶಿಫ್ಟ್ ಆದಾಗ ಈ ಬಸ್ ಸ್ಟ್ಯಾಂಡು ಸ್ವಲ್ಪ ಹಿಂದಕ್ಕೆ ಹೋಗ್ತದೆ. ಆವಾಗ ಈ ಕಾಂಪ್ಲೆಕ್ಸ್ನವ್ರಿಗಾಗಲಿ ಬೇರೆಯವ್ರಿಗಾಗಲಿ ಯಾರು ಇವರೆಲ್ಲದೆಲ್ಲ ತೊಂದರೆ ಆಗ್ಬಿಡ್ತದೆ ಅಂತ ಒಂದು ಭಯ ಪಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ತೊಂದರೆ ಆದ್ರೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರೆಲ್ಲರೂ ಕೂಡ ಸಹನೆ ಮಾಡ್ಕೋಬೇಕಾಗ್ತದೆ. ಬರೀ ನನ್ನ ವ್ಯಾಪಾರ, ನನ್ನ ಊಟ, ನನ್ನ ಹಣೆ ಬರ ಅಂತ ಹೇಳಿದ್ರೆ ನಾನು ಕ್ಷೇತ್ರ ಉದ್ಧಾರ ಮಾಡೋಕ್ಕಾಗಲ್ಲ. ಸೊ ಅವರು ನನ್ನ ಜೊತೆಲಿ ಬೆನ್ನೆಲುಬಾಗಿ ಅವರು ಕೂಡ ನನ್ನ ಜೊತೆಲಿ ಕೆಲಸ ಮಾಡಬೇಕಾಗ್ತದೆ. ಸೊ 2 ದಿವಸ PWD ಇಂಜಿನಿಯರ್ಗಳು ಬೇಕು. ನಾವು ಒಳ್ಳೆ ಆರ್ಕಿಟೆಕ್ಟ್ ತಂದು ಈ ಸಿಗ್ನಲ್ ಶಿಫ್ಟ್ ಮಾಡಿದಾಗ ಎಲ್ಲಿಗೆ ಹೋಗ್ತದೆ, ಸ್ವಲ್ಪ ಹಿಂದೆ ಹೋಗ್ತದೆ. ಪ್ರಾಯಶಃ ಕಮರ್ಷಿಯಲ್ ಇದು ನಿಮ್ಮ ಕಾಂಪ್ಲೆಕ್ಸ್ ಬಿಟ್ಟು ಹಿಂದಕ್ಕೆ ಹೋಗ್ತದೆ ಅಷ್ಟೇ. ಒಂದು ಒಳ್ಳೆ ಬಸ್ ಸ್ಟಾಪ್ ಇದನ್ನು ಬಸ್ ಸ್ಟ್ಯಾಂಡನ್ನು ಇಲ್ಲಿನ ಬಸ್ ಸ್ಟ್ಯಾಂಡ್ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಮುಂದೆ 50 ಮೀಟ್ರಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಇದೆ. ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಗರಸಭೆಗೆಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಪಕ್ಕದಲ್ಲಿ 50 ಮೀಟ್ರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಹಿಂದಿನ ಶಾಸಕರೇ ಮಾಡಿದ್ದಾರೆ. ಅಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಅದು ಮೂಲ ಸೌಕರ್ಯ ಎಲ್ಲ ಚೆನ್ನಾಗಿದೆ. ಅಲ್ಲಿ ಆ ಬಸ್ ಸ್ಟ್ಯಾಂಡ್ಗೆ ಏನೇನು ಬೇಕು, ಒಂದು ಟಾಯ್ಲೆಟ್ ಬೇಕು, ಮತ್ತೊಂದೆಲ್ಲ ಚೆನ್ನಾಗಿದೆ. ಇಲ್ಲಿ ಸರ್ಕಲ್ ಇರೋದ್ರಿಂದ ತುಂಬ ಆಕ್ಸಿಡೆಂಟ್ ಆಗ್ತವೆ, ಮತ್ತೊಂದು ಮುಂದಕ್ಕೆಲ್ಲ ತೊಂದರೆ ಆಗ್ತದೆ. ದೃಷ್ಟಿ ಸುಮ್ಮನೆ ಇಲ್ಲೆಲ್ಲ ಮಾಡಿ ನಮಗೆ ಬಿಲ್ಡಿಂಗ್ಗಳಿಗೆಲ್ಲ ತೊಂದರೆ ಮಾಡೋದು ಬೇಡ ಅಂತ ಶಾಸಕರಿಗೆ ಕೇಳಿದ್ದೀವಿ. ಶಾಸಕರೇನೋ ಮುಂದಿನ ತೀರ್ಮಾನ ತೊಗೊತೀವಿ ಅಂತ ಹೇಳಿದ್ರೆ ತೊಗೊಂಡ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಬಿಲ್ಡಿಂಗ್ ಮುಂದೆ ಮಾಡಿದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಮಾತ್ರ ತೊಂದರೆ ಆಗ್ತದಲ್ವ ಸರ್, ಅದಕ್ಕೋಸ್ಕರ ಶಾಸಕರ ತಂದಿದ್ದೀವಿ. ಇಲ್ಲಿ ಅವಶ್ಯಕತೆ ಇಲ್ಲ. ಮುಂದೆ ಬಸ್ ಸ್ಟ್ಯಾಂಡ್ 50 ಮೀಟ್ರ್, ಅಲ್ಲಿಗೂ ಇಲ್ಲಿ ಇರೋದು ಮೀಟ್ರು, ಅಲ್ಲಿ ಅಂದೇ ಡೆವಲಪ್ಮೆಂಟ್ ಮಾಡಿ ಅಲ್ಲೆಲ್ಲ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಮಾಡಕ್ಕೆ ಬಿಡಲ್ಲ. ಯಾಕೆ ಅಂದರೆ ನಮಗಿರೋದೆಲ್ಲ 20 ಅಡಿ ನಮಗೆ ಒಂದು ಜಾಗ ಇರೋದು ಫ್ರಂಟಲ್ಲಿ. ಆ 20 ಅಡಿ ಜಾಗ ಮುಂದೆ ಯಾವುದೇ ನಮ್ಮ ಕಮರ್ಷಿಯಲ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ವಿ ಅಷ್ಟೇ. ಹಾಗಾಗಿ ಏನು ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಆಗಬೇಕಾಗಿದ್ದಂತಹ ಈ ಒಂದು ಕಾರ್ಯಕ್ರಮ ತಾತ್ಕಾಲಿಕವಾಗಿ ಮುಂದಕ್ಕೆ ಹೋಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.